ನಮಸ್ಕಾರ. ರೆಗ್ಯುಲರ್ ಆಗಿ ಹೈವೇಗಳಲ್ಲಿ ಓಡಾಡೋರಿಗೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಬಂಪರ್ ಆಫರ್ ಕೊಟ್ಟಿದ್ದಾರೆ. ಇವಾಗ ತುಂಬ ದಿನದಿಂದ ಬಹು ನಿರೀಕ್ಷಿತ ಆಫರ್ ಅಂತ ಕಾಯ್ತಾ ಇದ್ದಂಥ ವಾರ್ಷಿಕ ಟೋಲ್ ಪಾಸ್ ಏನಿದೆ ಅದನ್ನು ಜಾರಿಗೆ ತಂದಿದ್ದಾರೆ. ಇದೇ ಆಗಸ್ಟ್ 15ರಿಂದ ಜಾರಿಯಲ್ಲಿ ಬರ್ತಾ ಇದೆ. ಅದು ಅಂದರೆ ಅದರಲ್ಲಿ 1 ವರ್ಷ ಅಥವಾ 200 ಟ್ರಿಪ್ ಅಂತ ಫಿಕ್ಸ್ ಮಾಡಿದ್ದಾರೆ. 3,000 ರೂಪಾಯಿಗೆ ನಮಗೆ 1 ವರ್ಷ ವ್ಯಾಲಿಡಿಟಿ ಅಥವಾ 200 ಟ್ರಿಪ್ ಅಂದರೆ ಎರಡರಲ್ಲಿ ಯಾವುದು ಫಸ್ಟ್ ಆಗುತ್ತೋ ಅಲ್ಲಿಗೆ ವ್ಯಾಲಿಡಿಟಿ ಮುಗಿಯುತ್ತೆ. ಆವ್ರೇಜ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 15 ರೂಪಾಯಿ ಪರ್ ಟೋಲ್ ಬರ್ಬೋದು. ಅಂದರೆ ಇವಾಗ ನಾವು ಒಂದು ಟೋಲು ಪಾಸ್ ಆಗ್ತಾಯಿದ್ದೀವಿ ಅಂತಂದರೆ ಅದು 1 ಟ್ರಿಪ್ ಅಂತ ಕನ್ಸಿಡರ್ ಆಗುತ್ತೆ. 200 ಟ್ರಿಪ್ಸಲ್ಲಿ ಒಂದು ಟೋಲ್ ನಾವು ಪಾಸ್ ಆದರೆ ಅದು 1 ಟ್ರಿಪ್ ಲೆಕ್ಕ. ಅಂದರೆ 15 ರೂಪಾಯಿ ಪರ್ ಟೋಲ್ ಆವ್ರೇಜ್ ನನಗೆ ಬೀಳ್ತಾ ಇದೆ. ಇದು ಕೇವಲ ವೈಟ್ ಬೋರ್ಡ್ ವೆಹಿಕಲ್ಸ್ಗೆ ಮಾತ್ರ. ಇದ್ರದ್ದು ಕಮರ್ಷಿಯಲ್ ವೆಹಿಕಲ್ಸ್ಗೆ ಇದು ಅಪ್ಲೈ ಆಗೋಲ್ಲ. ಮತ್ತು ನ್ಯಾಷನಲ್ ಹೈವೇಸಲ್ಲಿ ಮಾತ್ರ ಇದು ಅಪ್ಲೈ ಆಗೋದು. ಇದನ್ನು ರೀಚಾರ್ಜ್ ಮಾಡ್ಸೋಕ್ಕೂ ಕೂಡ ಅಷ್ಟೇ. ರಾಜಮಾರ್ಗ ಅಂತ ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ದಾರೆ, ಗೌರ್ಮೆಂಟಿದೆ ಇದು. ಅದರಲ್ಲಿ ಕೂಡ ಮಾಡ್ಕೋಬೋದು. ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವೆಬ್ಸೈಟಲ್ಲಿ ಅಥವಾ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅವರ ವೆಬ್ಸೈಟಲ್ಲೂ ಕೂಡ ಇದನ್ನು ರೀಚಾರ್ಜ್ ಮಾಡೋಕ್ಕೆ ಆಪ್ಷನ್ ಇದೆ.